ನೋಡಿ, ಇನ್ನೂ ನಾವು ಬೇಸಿಗೆಯ ಆರಂಭದಲ್ಲಿದ್ದೀವಿ ಅಷ್ಟೇ. ಮುಂದಿನ ತಿಂಗಳು ಮತ್ತು ಮೇನಲ್ಲಿ ಪೀಕ್ಗೆ ಹೋಗುತ್ತೆ. ಆದರೆ ಬೇಸಿಗೆ ಆರಂಭದಲ್ಲೇ ರಾಜ್ಯದಲ್ಲಿ ಬಿರು ಬಿಸಿಲಿಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಾದ ಕಲಬುರಗಿ, ರಾಯಚೂರು, ಕೊಪ್ಪಳ, ಬೀದರ್, ಬಳ್ಳಾರಿ ಮುಂತಾದ ಕಡೆ ಬಿಸಿಲಿನ ತೀವ್ರತೆ ಹೆಚ್ಚಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಗರಿಷ್ಠ 42 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಇನ್ನು ಕೊಪ್ಪಳ, ಬಳ್ಳಾರಿ, ಬೀದರ್ನಲ್ಲಿ 40 ಡಿಗ್ರಿ ತಾಪಮಾನ ಇದೆ. ರಾಯಚೂರು ಜಿಲ್ಲೆಯ ಜನರು ಬಿಸಿಲಿಗೆ ಬೆಂಡಾಗಿ ಹೋಗಿದ್ದಾರೆ. ಕರಾವಳಿ ಭಾಗದಲ್ಲೂ ಈ ಬಾರಿ ನೆತ್ತಿ ಸುಡ್ತಾ ಇದ್ದಾನೆ ಸೂರ್ಯ. ಉಡುಪಿ ಜಿಲ್ಲೆಯ ಡ್ಯಾಮ್ನಲ್ಲಿ ದಿನದಿಂದ ದಿನಕ್ಕೆ ನೀರು ಆವಿಯಾಗ್ತಾ ಇದೆ. ಮುಂದಿನ 2.5 ತಿಂಗಳಲ್ಲಿ 25 ಲಕ್ಷ ಜನಕ್ಕೆ ಕುಡಿಯೋದಕ್ಕೆ ಬಳಕೆಗೆ ನೀರು ತರೋದು ಎಲ್ಲಿಂದ ಅಂತ ಜಿಲ್ಲಾಡಳಿತ ಟೆನ್ಷನ್ನಲ್ಲಿದೆ. ಉತ್ತರ ಕನ್ನಡದಲ್ಲಿ ಬಿರು ಬಿಸಿಲಿನಿಂದ ಜನತೆ ಬಸವಳಿತಾ ಇದ್ದಾರೆ. ಸುಮಾರು 15 ದಿನಗಳಿಂದ 40 ಡಿಗ್ರಿ ಉಷ್ಣಾಂಶ ಇದ್ದು ಜನರಂತೂ ಕುಳಿತಲ್ಲೇ ಬೆವರ್ತಾ ಇದ್ದಾರೆ. ಬಿಸಿಲನಾಡು ರಾಯಚೂರಿನಲ್ಲಿ ಈಗಲೇ ದಾಖಲೆ ಮಟ್ಟದ ಬಿಸಿಲು ದಾಖಲಾಗ್ತಾ ಇರುವಂಥದ್ದು. ಹೀಗಾಗಿ ಸೀಸನಲ್ ಬಿಸ್ನೆಸ್ಗಳೇನಿದೆ ಅದು ಈ ಬಾರಿ ಜೋರಾಗಿ ನಡೆದಿದೆ ಅಂತಲೇ ಹೇಳ್ಬೋದು. ನಾವೀಗ ಮುಖ್ಯವಾಗಿ ಮಣ್ಣಿನ ಮಡಿಕೆಗಳ ಬಿಸ್ನೆಸ್ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕೆಂದರೆ ಬೇಸಿಗೆ ಬಂದರೆ ಜನ ತಂಪು ನೀರನ್ನು ಕುಡಿಬೇಕು ಅಂತ ಆಸೆ ಪಡ್ತಾರೆ. ಅದರಲ್ಲಿ ರೆಫ್ರಿಜರೇಟರ್ಗಿಂತ ಈ ಥರ ನ್ಯಾಚುರಲ್ ಆಗಿ ತಂಪಾಗುವಂತಹ ಮಡಿಕೆಯ ನೀರನ್ನು ಕುಡಲಿಕ್ಕೆ ಬಯಸ್ತಾರೆ. ಹಾಗಾಗಿ ಪ್ರತಿ ವರ್ಷ ಕೂಡ ರಾಯಚೂರಿನಲ್ಲಿ ಮಡಿಕೆಗಳ ಒಂದು ರೀತಿ ಮೇಳವೇ ನಡೆಯುತ್ತೆ. ಈ ಬಾರಿ ಕೂಡ ಸಾಕಷ್ಟು ಏನು ಮಡಿಕೆಗಳು ಬಂದಿರುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಬೇರೆ ಬೇರೆ ಡಿಸೈನ್ಗಳಲ್ಲಿ ಇರ್ತಕ್ಕಂಥ ಮಡಿಕೆಗಳು ಇರ್ಬೋದು, ಮಡಿಕೆಯ ಏನು ಬಾಟ್ಲ್ಗಳು ಇರ್ಬೋದು, ಊಜಿಗಳು ಇರ್ಬೋದು, ಬೇರೆ ಬೇರೆ ಅಲಂಕಾರಗಳಲ್ಲಿ ಮತ್ತು ಬೇರೆ ಬೇರೆ ಆಕಾರಗಳಲ್ಲಿ ಮಡಿಕೆಗಳನ್ನು, ಗಡಿಗೆಗಳನ್ನು ಹಾಗೂ ಬಾಟ್ಲಿಗಳನ್ನು ತಯಾರು ಮಾಡಿ ಬೇರೆ ಬೇರೆ ಅಂದರೆ ರಾಜ್ಯದ ಬೇರೆ ಭಾಗಗಳು ಮತ್ತು ಬೇರೆ ರಾಜ್ಯಗಳಿಂದಲೂ ಕೂಡ ಇಲ್ಲಿ ವ್ಯಾಪಾರಿಗಳು ಬರುವಂಥದ್ದು ವ್ಯಾಪಾರ ಮಾಡಲಿಕ್ಕೆ. ಇಲ್ಲಿ 50 ರೂಪಾಯಿಯಿಂದ 800 ರೂಪಾಯಿವರೆಗೂ ಕೂಡ ಏನು ಈ ಒಂದು ಮಡಿಕೆಗಳು ಇರ್ಬೋದು, ಗಡಿಗೆಗಳು ಇರ್ಬೋದು, ಊಜಿಗಳಿರ್ಬೋದು, ಇವುಗಳು ಸಿಗುವಂಥದ್ದು. ಇದು ನಿಜಕ್ಕೂ ಕೂಡ ಈ ಬಾರಿ ಅತಿ ಹೆಚ್ಚು ಪ್ರಮಾಣದಲ್ಲಿ ರಾಯಚೂರಿನಲ್ಲಿ ಈ ಮಡಿಕೆಯ ವ್ಯಾಪಾರ ನಡೀತಿರುವಂಥದ್ದು. ಏನಿಲ್ಲ ಅಂದರೂ ಕೂಡ ಏನು ರಾಯಚೂರು ನಗರದ ಬಸವೇಶ್ವರ ಸರ್ಕಲ್ನಿಂದ ಅಂಬೇಡ್ಕರ್ ವೃತ್ತದವರೆಗೂ ಕೂಡ ಮಡಿಕೆಯ ವ್ಯಾಪಾರಿಗಳು ರಸ್ತೆ ಬದಿಯಲ್ಲಿ ಮಡಿಕೆಗಳನ್ನು ಮಾರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಿಸಿಲಿನ ಪ್ರಮಾಣ ಕೂಡ ಜಾಸ್ತಿ ಇರೋದ್ರಿಂದ ಇನ್ನು ವ್ಯಾಪಾರಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾಕಂದರೆ ಈಗಾಗಲೇ ರಾಯಚೂರಿನಲ್ಲಿ 41.4 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ಕೂಡ ದಾಖಲಾಗಿದೆ. ಇನ್ನು ಏನು ರಾಯಚೂರಿನ ಕಳೆದ ವರ್ಷದ ದಾಖಲೆ ಏನಿದೆ 44 ಡಿಗ್ರಿ ಸೆಲ್ಸಿಯಸ್, ಅದನ್ನು ಕೂಡ ಈ ಬಾರಿ ಮೀರಿಸುವಂತಹ ಏನು ಒಂದು ಸಂಭವ ಇರೋದ್ರಿಂದ ನಿಜಕ್ಕೂ ಕೂಡ ಜನ ಈ ಬಿಸಿಲಿನ ಆತಂಕಕ್ಕೆ ಒಳಗಾಗಿದ್ದಾರೆ. ನಾವು ಈ ಒಂದು ಮುಖ್ಯ ರಸ್ತೆಯಲ್ಲಿ ನೋಡ್ತೀವಿ, ಇದು ಸಂಪೂರ್ಣ ಜನನಿಬಿಡ ಪ್ರದೇಶ. ಆದರೆ ಏನು ರಸ್ತೆಯಲ್ಲಿ ಯಾವುದೇ ಬೈಕ್ ಸವಾರರು ಓಡಾಡದೇ ಇರೋದನ್ನು ನಾವು ಕಾಣ್ತಾ ಇದ್ವಿ. ಅಂದರೆ ಬಿಸಿಲಿನ ಪ್ರಮಾಣ ಅಷ್ಟರ ಮಟ್ಟಿಗಿರೋದ್ರಿಂದ ಜನ ಹೊರಗಡೆ ಬರಲಿಕ್ಕೂ ಕೂಡ ಹಿಂದೇಟು ಆಗ್ತಾ ಇರುವಂಥದ್ದು ನಮಗೆ ಕಾಣುತ್ತೆ. ಇನ್ನು ಈಗಾಗಲೇ ಜಿಲ್ಲಾಡಳಿತ ಹಲವಾರು ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಜನಕ್ಕೆ ಸೂಚನೆಯನ್ನು ಕೂಡ ನೀಡಿದೆ. ಈ ನಿಟ್ಟಿನಲ್ಲಿ ಏನು ಇಲ್ಲಿ ನಡೀತಕ್ಕಂಥ ವ್ಯಾಪಾರಗಳೇನಿದೆ, ಅದು ಮಡಿಕೆ ವ್ಯಾಪಾರ ಇರ್ಬೋದು ಮತ್ತು ಹಣ್ಣುಗಳ ವ್ಯಾಪಾರ ಮತ್ತು ತೆಂಗಿನಕಾಯಿ ಎಳಿನೀರಿನ ವ್ಯಾಪಾರಗಳು ಕೂಡ ರಾಯಚೂರಿನಲ್ಲಿ ಜೋರಾಗಿ ನಡೀತಾ ಇದೆ. ಇದಕ್ಕೆ ಬಿಸಿಲು ಮುಖ್ಯ ಕಾರಣ ಅನ್ನುವಂಥದ್ದು. ಆದರೆ ಈಗಾಗಲೇ ಜಿಲ್ಲಾಡಳಿತ ಮತ್ತು ವೈದ್ಯರು ಹೇಳ್ತಿರುವಂಥದ್ದು ಜನ ಆದಷ್ಟು ಅವರ ಎಚ್ಚರಿಕೆಯಲ್ಲಿ ಇರಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಬಿಸಿಲು ಈಗಲೇ ಇಷ್ಟಿದೆ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಕಲ್, ಪಬ್ಲಿಕ್ ಟಿವಿ, ರಾಯಚೂರು.